ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 58ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಂದು ಸಂಜೆಯೇ ಮನೆಗೆ ವಾಪಸ್ಸಾಗಿದ್ದರು ಭ್ರಮ ಹಾಗೂ ಪಾರ್ಥ. ಇಬ್ಬರ ಮನದಲ್ಲೂ ಕೋಲಾಹಲವೇ ಎಬ್ಬಿವೆ. ಅವಳನ್ನು ಅವಳ ಮನೆಯಲ್ಲಿ ಇಳಿಸಿ ಮನೆಯೊಳಗೆ ಕಾಲಿಟ್ಟರು. ಹಾಲ್ನಲ್ಲಿ ಎಲ್ಲರೂ ಸೇರಿದ್ದರು. ಶ್ಯಾಮ್ ಹಾಗೂ ರಾಮ್ರನ್ನ ಕಂಡಾಗ ಅವನಿಗೆ ತಾನು ಮಾಡಿದ ಅಚಾತುರ್ಯ ನೆನಪಿಗೆ ಬಂದಿತ್ತು. ತಲೆ ತಗ್ಗಿಸಿಯುವುದವನು ಮತ್ತೆ ಅವಳತ್ತ ನೋಡುವ ಧೈರ್ಯ ಮಾಡಲಿಲ್ಲ. ನೇರವಾಗಿ ತನ್ನ ಕೋಣೆಯತ್ತ ಮುಖ ಮಾಡಿದನು. ಅವನ ಈ ನಡೆ ಕಂಡು ಮನೆಯವರೆಲ್ಲರೂ ಬೆಚ್ಚಾದರು. ಪಾರ್ಥ, ಹೋದ ಕೆಲಸ ಏನಾಯಿತು ಅಂತ ಹೇಳಿದೆ, ಹಾಗೆ ರೂಮ್ಗೆ ಹೋಗ್ತಾ ಇದೆಯಲ್ಲ, ಬಾ ಇಲ್ಲಿ, ಆದೇಶವಿತ್ತರು ರಾಮ್. ಅವನ ಜಂಘಾಬಲವೇ ಉಡುಗಿದ ಹಾಗಾಯಿತು. ಅವಳ ಆಜ್ಞೆಯನ್ನು ಮೀರಲಾದೀತೆ. ಕಳ್ಳ ಹೆಜ್ಜೆ ಇಡುತ್ತಾ ಅವಳ ಪಕ್ಕ ಕೂತವನು, ಹಾದೊಡಪ್ಪ, ಹೋದ ಕೆಲಸ ಚೆನ್ನಾಗೇ ಆಯಿತು, ಇಲ್ಲಿಗೆ ಎಲ್ಲ ಮುಗೀತು ಎಂದನು ಅನ್ಯಮನಸ್ಕನಂತೆ. ಏನಂದೆ? ಎಲ್ಲ ಮುಗೀತಾ? ಪಾರ್ಥ, ಏನು ಹೇಳ್ತಾ ಇದ್ದೀಯ ನೀನು? ಕೇಳಿದರು ಶ್ಯಾಮ್ ಹುಬ್ಬುಗಳನ್ನು ಸಂಕುಚಿಸುತ್ತ. ಡ್ಯಾಡ್, ಅದು ಈ ಪ್ರಾಜೆಕ್ಟ್ ವರ್ಕು ಮುಗೀತಂದೆ, ಬೇಡೇನಲ್ಲ ಎಂದು ತಡಬಡಿಸಿದವನು ಅವರು ಇನ್ನಾವ ಪ್ರಶ್ನೆಯನ್ನು ಕೇಳುವುದು ಬೇಡ ಎಂದುಕೊಂಡು, ಜರ್ನಿ ಮಾಡಿ ನನಗೆ ತುಂಬ ಸುಸ್ತಾಗ್ತಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ದೊಡ್ಡಮ್ಮ ಒಂದು ಸ್ಟ್ರಾಂಗ್ ಕಾಫಿ ಎಂದು ಸುರಿ ಅಲ್ಲಿಂದ ತನ್ನ ಕೋಣೆಯತ್ತ ಹೊರಡಲು ಮುಂದಾದನು. ಅಂದಹಾಗೆ ನಮ್ಮ ಚೋಟು ಎಲ್ಲೋ? ಹೋದಾಗ ಇಬ್ಬರು ಜೊತೆಗೆ ಹೋಗಿದ್ರಿ, ಈಗ ನೋಡಿದರೆ ನೀನು ಒಬ್ಬನೇ ಬರ್ತಾ ಇದ್ದೀಯಾ? ಅವಳನ್ನು ಅಲ್ಲೇ ಏನಾದರೂ ಬಿಟ್ಟು ಬಂದೀಯಾ ಹೇಗೆ? ಹಾಸ್ಯ ಬೆಳೆಸಿ ಕೇಳಿದರು ಮೇಘ. ಮತ್ತೆ ಅವಳ ಹೆಸರು ಕೇಳಿ ಕುದ್ದು ಹೋದನು ಹುಡುಗ. ನಿಮಗೆ ಯಾವಾಗ ನೋಡಿದರೂ ಅವಳದೇ ಜ್ಞಾನ. ಮಗ ಇಲ್ಲಿ ಸುಸ್ತಾಗಿ ಬಂದಿದ್ದಾನೆ, ಅವನ ಬೇಕು ಬೇಡಗಳನ್ನು ವಿಚಾರಿಸಿಕೊಳ್ಬೇಕು ಅನ್ನೋ ಸ್ವಲ್ಪ ಕಾಳಜಿನೂ ಇಲ್ವಲ್ಲಮ್ಮ. ಹೋಗಿ ಹೋಗಿ ಅವಳಿಗೇನೆ ಮಾಡಿಕೊಡಿ ಎಂದು ಕೋಪದಿಂದ ಉಸಿರಿ ಬಿಸಿಲಿನಿಂದ ಹೊರಟು ಹೋದರೆ ಮೇಘರವರ ಮುಖದಲ್ಲಿದ್ದ ನಗು ಮಾಯವಾಗಿತ್ತು. ಬೇಜಾರು ಮಾಡ್ಕೋಬೇಡ ಮೇಘು, ನಿನಗೂ ಗೊತ್ತಲ್ಲ ಅವನಿಗೆ ಕೋಪ ಜಾಸ್ತಿ ಅಂತ. ಮತ್ತು ನಿಂದು ಕೂಡ ಅತಿಯಾಯಿತು. ಯಾವಾಗ ನೋಡಿದರೂ ಅವಳ ಬಗ್ಗೆನೇ ಜಪ ಮಾಡ್ತಾ ಇರ್ತೀಯ. ಹೆತ್ತ ಮಕ್ಕಳ ಮುಂದೆ ಪಕ್ಕದ ಮನೆ ಮಕ್ಕಳ ಕಾಳಜಿ ವಹಿಸಿದರೆ ಕೋಪ ಬರದೆ ಇನ್ನೇನು ಬರುತ್ತೆ ಹೇಳು ಎಂದು ಅವನನ್ನು ಸಮಾಧಾನಿಸುವ ಸಲುವಾಗಿ ಅವಳ ಗಲ್ಲವನ್ನು ಸವರಿ ಅಡುಗೆ ಕೋಣೆಯತ್ತ ಮುಖ ಮಾಡಿದರು ನೀಲ. ಧಾರಿಣಿ, ಈ ಕಾಫಿನ ತೆಗೊಂಡು ಹೋಗಿ ಪಾರ್ಥನಿಗೆ ಕೊಡಮ್ಮ ಎಂದು ಧಾರಿಣಿಯ ಕೈಯಲ್ಲಿ ಕೊಟ್ಟು ಕಳುಹಿಸಿದಳು ನೀಲ. ಅವನ ಕೋಣೆಯೊಳಗೆ ಬಂದವಳಿಗೆ ಅಚ್ಚರಿಯಾಗಿತ್ತು. ತೊಟ್ಟ ಬಟ್ಟೆಯಲ್ಲಿ ಅಂಗಾತವಾಗಿ ಮಲಗಿದ್ದನು ಪಾರ್ಥ. ಅವನ ಕಳೆಗುಂದಿದ ಮುಖ ಕಂಡು ಅವಳಿಗೆ ಪ್ರಣವ್ ಹೇಳಿದ ಮಾತಿನಂತೆ ಅವನ ಮೇಲೆ ಅನುಮಾನ ಬಂದಿತ್ತು. ಪಾರ್ಥ, ಜೋರಾಗಿ ಕರೆದಳು. ತಕ್ಷಣ ಎದ್ದು ಕೂತವನು, ಅದ್ಕೆ ಎಂದನು ಗಾಬರಿಯಿಂದ. ತೆಗೋ ಕಾಫಿ ಎಂದು ಅವನ ಕೈಗೆ ಕಾಫಿ ಕಪ್ ಇಟ್ಟಳು. ಯೋಚನಾಧಾರಿಯಲ್ಲೇ ಕಾಫಿ ಕುಡಿದು ಮುಗಿಸಿದನು. ಪಾರ್ಥ, ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಮಾವಂದಿನ ಮಾತಿಗೆ ಕಟ್ಟು ಬಿದ್ದು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀಯಾ ಕೇಳಿದಳು ನೇರವಾಗಿ. ಒಂದು ಕ್ಷಣ ತಬ್ಬಿಬ್ಬಾದನು ಹುಡುಗ. ಇಲ್ಲ ಅಕ್ಕೆ, ಹಾಗೇನೂ ಇಲ್ಲ ಎಂದು ತಡವಡಿಸಿದಳು. ಮತ್ತೆ ಯಾಕೆ ಹೀಗಿದ್ದೀಯಾ? ಎಂಗೇಜ್ಮೆಂಟ್ ಆದಾಗಿಂದ ನಿನ್ನ ಮುಖದ ಕಡೆನೇ ಹೊರಟೋಗಿದೆ. ಈಗಲೂ ಅಷ್ಟೇ, ಮುಂಚಿನ ಥರ ಇಲ್ಲ ನೀನು. ಯಾವುದೋ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಥರ ಕಾಣಿಸ್ತಿದ್ದೀಯಾ. ಏನಾದರೂ ಸಮಸ್ಯೆನಾ ಕೇಳಿದಳು ಆಸ್ತೆಯಿಂದ. ಎಲ್ಲ ವಿಷಯವನ್ನು ಮುಚ್ಚುಮರೆ ಇಲ್ಲದೆ ಅವಳಲ್ಲಿ ಹೇಳಿಬಿಡೋಣ ಅನ್ನಿಸಿತವನಿಗೆ. ಆದರೆ ವಿಷಯ ಗೊತ್ತಾದ ನಂತರ ಅವಳು ತನ್ನ ಜೊತೆ ಇಷ್ಟೇ ಪ್ರೀತಿಯಿಂದ ಅಭಿಮಾನದಿಂದ ಮಾತಾಡುವಳೇ? ಖಂಡಿತ ಇಲ್ಲ. ತನ್ನ ಮೇಲಿನ ಅಭಿಪ್ರಾಯವೇ ಬದಲಾಗಬಹುದು. ಅವನ ಮನದೊಳಗಿದ್ದ ದ್ವಂದ್ವ ಸತ್ಯವನ್ನು ಅಡುಹಲು ಬಿಡಲಿಲ್ಲ. ಇಲ್ಲ ಅದಕ್ಕೆ, ಹಾಗೆಲ್ಲ ಏನಿಲ್ಲ. ಆಫೀಸಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಿದೆ, ಎಲ್ಲದನ್ನೂ ನಾನೊಬ್ಬನೇ ಹ್ಯಾಂಡಲ್ ಮಾಡಬೇಕಲ್ಲ, ಹಾಗೆ ಎಂದು ಸುಳ್ಳಾಡಿದನು. ಅವನ ಮಾತಿಗೆ ನಸುನಕ್ಕವಳು ಅವನ ತಲೆ ಕೂದಲಿಗೆ ಕೆದರಿ ಬಡಿದಾದ ಕಾಫಿ ಕಪ್ ಎತ್ತಿಕೊಂಡು ಬಾಗಿಲ ಬಳಿ ಬಂದು ಅವನತ್ತ ತಿರುಗಿದಳು. ಈ ಮದುವೆಗೆ ಮನಸ್ಪೂರ್ವಕವಾಗಿ ಒಪ್ಪಿಗೆ ಕೊಟ್ಟಿದ್ದೀಯ ಅಂದರೆ ನಮಗೂ ಸಂತೋಷನೇ. ಆದರೆ ಮನಸ್ಸಿಗೆ ವಿರುದ್ಧವಾಗಿ ಯಾರ್ಯಾರದು ಮಾತಿಗೆ ಕಟ್ಟು ಬಿದ್ದು ಅವಳ ಕೊರಳಿಗೆ ತಾಳಿ ಕಟ್ಟಬೇಡ ಪಾರ್ಥ. ಇಷ್ಟ ಇಲ್ಲದ ಬಲವಂತದ ಮದುವೆಗೆ ಆಯಸ್ಸು ಕಡಿಮೆ ಎಂದು ಸುರಿದವಳು ಅಲ್ಲಿಂದ ಸರಿದು ಹೋದರೆ ಅವನಿಗೆ ತಲೆ ಸಿಡಿದ ಹಾಗಾಗಿತ್ತು. ಧಿಮ್ ಎನ್ನುತ್ತಿದ್ದ ತಲೆಯನ್ನು ಹಿಡಿದು ಕೂತನು. ನಿಮಗೆ ಇವತ್ತೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಅಂದರೆ ಒಂದೊಳ್ಳೆ ಸುದ್ದಿ ಎಂದಳು ಗಲ್ಲದ ಮೇಲೆ ಕೈಯಿಟ್ಟು. ಅವಳ ಮಾತು ಕೇಳಿ ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು. ಸರ್ಪ್ರೈಸಾ? ಏನದು ಕೇಳಿದನು. ಏನು ಅಂತ ಈಗಲೇ ಹೇಳಿದರೆ ಅದು ಸರ್ಪ್ರೈಸ್ ಅಂತ ಹೇಗಾಗುತ್ತೆ?
ಎಂದವಳ ಒಗಟೊಗಟಿನ ಮಾತು ಕೇಳಿ ತಲೆ ಕೊಡವಿಕೊಂಡನು ಪ್ರಣವ್ ಏನಾದರೂ ಈ ವಿಷಯನ ಕೇಳಿದರೆ ಕುಡಿದು ಕುಪ್ಪಳಿಸಿ ಬಿಡ್ತಾನೆ ಶ್ಯಾಮ್. ಕೊನೆಗೂ ನನ್ನ ಮಗನ ಕನಸು ಈಡೇರ್ತಾ ಇದೆ ಎಂದು ಸಂಭ್ರಮದಿಂದ ಹೇಳಿದಳು ಮೇಘ. ಮಡದಿಯ ಖುಷಿ ಕಂಡು ಶ್ಯಾಮ್ರವಳಿಗೂ ಆನಂದವಾಗಿತ್ತು. ಈ ವಿಷಯನ ಅವನ ಹತ್ರ ಯಾವಾಗ ಹೇಳ್ತೀರಾ ಕೇಳಿದಳು ಕುತೂಹಲದಿಂದ. ಈಗಲೇ ಎಂದವಳು. ಹೋಗಿ ಅವನನ್ನು ಬರೋಕೆ ಹೇಳು, ನಿಮ್ಮಪ್ಪ ಕರೀತಾ ಇದ್ದಾರೆ ಅನ್ನು, ಜೊತೆಗೆ ಧಾರಿಣಿ ಕೂಡ ಎಂದು ಮಡದಿಗೆ ಆದೇಶ ಇಟ್ಟರು. ಒಡನೆಯೇ ಪ್ರಣವ್ನನ್ನು ಅರಸುತ್ತಾ ಅವನ ಕೋಣೆಗೆ ಬಂದಿದ್ದರು ಮೇಘ. ಮಲಗಲು ತಯಾರಿ ನಡೆಸುತ್ತಿದ್ದರು ಧಾರಿಣಿ ಹಾಗೂ ಪ್ರಣವ್. ಅವಳು ಬರುತ್ತಿರುವುದನ್ನು ಗಮನಿಸಿದವನು ಅವಳ ಚಾಪೆಯನ್ನು ಮಂಚದ ಕೆಳಗೆ ಕಾಣಿಸದಂತೆ ದೂಡಿದರೆ ಅಚ್ಚರಿಗೊಂಡ ಹುಡುಗಿ ಮುಂದೆ ತಿರುಗಿದಳು. ಆಗಲೇ ಅವಳಿಗೆ ಅರಿವಾಗಿತ್ತು ಅವನು ಯಾಕೆ ಹಾಗೆ ಮಾಡಿದನೆಂದು. ಪ್ರಣವ್, ಧಾರಿಣಿ ಮಲಗಿದ್ರ ಕೇಳಿದರು ಮೇಘ. ಇಲ್ಲ ಅತ್ತೆ, ಇನ್ನೇನು ಮಲಗಬೇಕು ಅಂತ ಹೊರಟಿದ್ವಿ, ಅಷ್ಟರಲ್ಲಿ ನೀವು ಬಂದ್ರಿ ಎಂದಳು ಪ್ರಣವ್ನ ಮುಖ ನೋಡುತ್ತಾ. ಅಮ್ಮ, ಏನು ವಿಷಯ ಕೇಳಿದವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡವಳು. ಅಂತೂ ನಿನ್ನಾಸೆ ಈಡೇರು ಸಮಯ ಹತ್ರ ಬಂತು ಮಗನೇ ಎಂದರು. ಅವಳ ಮಾತು ಕೇಳಿ ಅವನಿಗೆ ಅರ್ಥವಾಗಲಿಲ್ಲ. ಧಾರಿಣಿ ಅತ್ತ ನೋಡಿದನು. ಅವಳು ತನಗೇನು ಗೊತ್ತಿಲ್ಲ ಎಂಬಂತೆ ನಿಂತಿದ್ದಳು. ಏನಮ್ಮ, ಅರ್ಥ ಆಗೋ ಹೋಗಿ ಹೇಳು ಎಂದರೆ ಅವನ ಕೈಯನ್ನು ಹಿಡಿದವಳು. ನಿನ್ನನ್ನು ನಿಮ್ಮಪ್ಪ ಕರೀತಿದ್ದಾರೆ ಕಣು, ಅದೇನೋ ಮಾತಾಡಬೇಕಂತೆ, ಬೇಗ ಬಾ ಎಂದು ಅವನನ್ನು ಎಳೆದುಕೊಂಡು ಹೊರಟವರು. ಧಾರಿಣಿ, ನೀನು ಬರಬೇಕಂತೆ ಕಣಮ್ಮ ಎಂದು ಸುರಿದರೆ ನಗುತ್ತಲೇ ಅವನ ಹಿಂದೆ ಹೆಜ್ಜೆ ಹಾಕಿದಳು ಧಾರಿಣಿ. ಡ್ಯಾಡ್ ಬರೋಕೆ ಹೇಳಿದ್ರಂತೆ ಕೇಳಿದನು ತಲೆ ತಗ್ಗಿಸುತ್ತ. ತಂದೆಯನ್ನು ಕಂಡರೆ ಅದೇನು ಒಳಗೊಳಗೆ ಅಂಜಿಕೆ. ಅವನ ಪಕ್ಕವೇ ಕೈಕಟ್ಟಿ ನಿಂತಿದ್ದಳು ಧಾರಿಣಿ. ಊಟ ಮಾಡಿದ್ಯಾ ಕೇಳಿದರು ಪುಸ್ತಕದ ಮೇಲೆ ಕಣ್ಣು ತೆಗೆಯದೆ. ಅವಳ ಮಾತು ಕೇಳಿ ಅಚ್ಚರಿಗೊಂಡನು. ಹಿಂದೆಂದೂ ತನ್ನ ಬಗ್ಗೆ ಪ್ರೀತಿಯಿಂದ ಹೀಗೆಲ್ಲ ಮಾತಾಡಿದವಳೇ ಅಲ್ಲ. ಅವಳು ತಬ್ಬಿಬ್ಬಾಗಿ ತಾಯಿಯತ್ತ ನೋಡಿದನು. ಅವಳ ಮುಖ ಪ್ರಫುಲ್ಲವಾಗಿತ್ತು. ಹಾ ಡ್ಯಾಡ್, ಮಾಡಿದೆ ಎಂದನು ಮೆತ್ತಗಿನ ಧ್ವನಿಯಲ್ಲಿ. ಎಲ್ಲಿ ತನಕ ಬಂತು ನಿನ್ನ ಸಂಗೀತದ ಪಯಣ ಕೇಳಿದಳು ಪುಸ್ತಕವನ್ನು ಬದಿಗಿಟ್ಟು. ಅಚ್ಚರಿಯಿಂದ ಅವನ ಕಣ್ಣುಗಳು ಗೋಲಿ ಆಕಾರಕ್ಕೆ ತಿರುಗಿದವು. ಡ್ಯಾಡ್, ಅದು ಎಂದವನು. ನನ್ನ ಕಡೆಯಿಂದ 100% ಎಫರ್ಟ್ ಹಾಕ್ತಾ ಇದ್ದೀನಿ ಎಂದನು. ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿದ್ಯಂತೆ, ಏನಾಯಿತು ಹೋದ ಕೆಲಸ ಕೇಳಿದರು ಗಂಭೀರವಾಗಿ ಕೈಕಟ್ಟಿ. ಅವನಿಗಿನ್ನೂ ಆಶ್ಚರ್ಯವಾಯಿತು. ತಾನು ಮ್ಯೂಸಿಕ್ ಡೈರೆಕ್ಟರ್ನ ಭೇಟಿ ಮಾಡಿರುವ ವಿಷಯ ಅವನಿಗೆ, ರೀಮಾನಿಗೆ ಬಿಟ್ಟರೆ ಬೇರಾರಿಗೂ ತಿಳಿದಿಲ್ಲವಲ್ಲ. ಅವರಿಗೆ ನನ್ನ ಧ್ವನಿ ತುಂಬ ಹಿಡಿಸ್ತು. ಜೊತೆಗೆ ನಾನು ಬರ್ಕೊಂಡು ಹೋಗಿದ್ದ ಹಾಡನ್ನು ನೋಡಿ ತುಂಬ ಹೊಗಳಿದ್ರು. ನಿನ್ನದೇ ಸ್ವಂತ ಮ್ಯೂಸಿಕ್ ಸ್ಟುಡಿಯೋ ಓಪನ್ ಮಾಡೋಣ ಅಂತಲೂ ಅಂದರು. ಆದರೆ ಎಂದವನು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದರೆ. ಎಷ್ಟು ಹಣ ಬೇಕು ಹೇಳು, ಕೊಡ್ತೀನಿ. ಆದರೆ ಮ್ಯೂಸಿಕ್ ಜರ್ನಿನ ಇಲ್ಲಿಗೆ ನಿಲ್ಲಿಸಬೇಡ. ಇಷ್ಟು ದಿನ ನಿನ್ನ ಆಸೆಗಳಿಗೆ ನಾನು ಅಡ್ಡಾಗಿದ್ದೆ, ಆದರೆ ಈಗ ಅದು ತಪ್ಪು ಅಂತ ನನಗೆ ಅರ್ಥ ಆಗ್ತಿದೆ. ನಿನಗೆ ಯಾವ ದಾರಿಲಿ ಹೋದರೆ ಖುಷಿ ಸಿಗುತ್ತೋ ಅದೇ ದಾರಿಲಿ ಹೋಗು. ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ನಿನ್ನ ಹಿಂದೆ ಸಾಥ್ ಕೊಡೋಕೆ ನಿನ್ನ ಮನೆಯವರಿದ್ದಾರೆ ಎಂದವರು ಕಬೋರ್ಡ್ನಿಂದ ಹಣದ ಕಂತೆಗಳನ್ನು ತೆಗೆದು ಅವನ ಕೈಯಲ್ಲಿಟ್ಟವರು. ಇದರಲ್ಲಿ 5 ಲಕ್ಷ ಇದೆ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಒಂದೊಳ್ಳೆ ಮ್ಯೂಸಿಕ್ ಸ್ಟುಡಿಯೋನ ಓಪನ್ ಮಾಡು, ಒಳ್ಳೆಯದಾಗಲಿ ಎಂದರು. ಅವನ ಮಾತಲ್ಲಿ ಬದಲಾಗಿರುವ ನಡವಳಿಕೆ ಕಂಡು ಮಹದಾಶ್ಚರ್ಯವಾಗಿತ್ತು ಪ್ರಣವ್ಗೆ. ಎಲ್ಲವೂ ಕನಸಿನಂತೆ ನಡೆದು ಹೋಗಿದ್ದವು. ಖುಷಿಗೆ ಅವನ ಕಣ್ಣುಗಳು ತುಂಬಿ ಬಂದವು. ಡ್ಯಾಡ್ ಎಂದು ಸುರಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟನು. ಶ್ಯಾಮ್ರವಳು ಕೂಡ ಬಹಳ ಭಾವುಕರಾದರು. ಕೆಲ ಹೊತ್ತಿನ ತನಕ ತಂದೆ ಮಗನ ಆಲಿಂಗನ ಹಾಗೇ ಇತ್ತು. ತುಸು ಹೊತ್ತಿನ ನಂತರ ಅವಳಿಂದ ದೂರ ಸರಿದವನು ಥ್ಯಾಂಕ್ ಯು ಸೋ ಮಚ್ ಎಂದನು. ಥ್ಯಾಂಕ್ಸ್ ನನಗಲ್ಲ, ನಿನ್ನ ಹೆಂಡತಿಗೆ ಹೇಳು. ನಿನ್ನ ಆಸೆ ಕನಸಿಗೆ ರೆಕ್ಕೆ ಕಟ್ಟುವ ಪ್ರಯತ್ನದಲ್ಲಿದ್ದಾಳೆ ಅವಳು ಎಂದವಳು ಧಾರಿಣಿಯತ್ತ ನೋಡಿದರೆ ಅವಳ ಮಾತಿನಿಂದ ದಂಗಾದವನು ಅವಳತ್ತ ನೋಟ ನೆಟ್ಟನು. ಅವಳು ಮಾತ್ರ ಎಂದಿನಂತೆ ಸಹಜವಾಗಿ ನಸುನಗುತ್ತಾ ನಿಂತಿದ್ದಳು. ಇನ್ನೇನು ಅಪ್ಪನ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತಲ್ಲ, ಶುರು ಹಚ್ಕೋ ಎಂದು ಮಗನನ್ನು ಕಂಡು ನಗುತ್ತಾ ನುಡಿದಳು ಮೇಘ. ಅವಳ ಮಾತಿಗೆ ನಸುನಕ್ಕನು ಪ್ರಣವ್. ಖುಷಿಯಿಂದ ಅವನಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯುತ್ತಿಲ್ಲ. ತುಂಬ ಹೊತ್ತಾಯ್ತು ಅನಿಸುತ್ತೆ, ನೀವಿನ್ನೂ ನಿಮ್ಮ ರೂಮ್ಗೆ ಹೋಗಿ ಎಂದು ಆಜ್ಞೆ ಹೊರಡಿಸಿದರು ಶ್ಯಾಮ್. ಹೆಚ್ಚಿನ ಮಾತುಕತೆ ಅವನಿಗೆ ಇಷ್ಟವಾಗಿದ್ದು ಮರು ಮಾತಿಲ್ಲದೆ ಅಲ್ಲಿಂದ ತಮ್ಮ ಕೋಣೆಯತ್ತ ಹೆಜ್ಜೆ ಹಾಕಿದರು ಧಾರಿಣಿ ಹಾಗೂ ಪ್ರಣವ್. ಅವನ ತುಂಬೆಲ್ಲ ಅವಳ ಬಗ್ಗೆ ಹೇಳಿದ ಮಾತುಗಳೇ ಗುನುಗುಡುತ್ತಿವೆ. ಕೋಣೆಯೊಳಗೆ ಕಾಲಿಡುತ್ತಿದ್ದ ಹಾಗೆ ಖುಷಿಯಿಂದ ಕುಣಿದಾಡಿದ ಹುಡುಗ ಅವಳನ್ನು ಕೂಡ ಒಂದು ಸುತ್ತು ನಿಂತಲ್ಲೇ ತಿರುಗಿಸಿದ್ದನು. ಓ ಗಾಡ್, ಅನ್ಬಿಲಿವೇಬಲ್! ನೀನು ಅದು ಹೇಗೆ ಡ್ಯಾಡ್ನ ಒಪ್ಪಿಸಿದೆ? ನಿಜವಾಗ್ಲೂ ನಿನ್ನ ಹತ್ರ ಏನೋ ಮ್ಯಾಜಿಕ್ ಇದೆ. ಅಕ್ಕನ ವಿಷಯದಲ್ಲಿ ಈಸಿಯಾಗಿ ದೊಡ್ಡಪ್ಪನ ಒಪ್ಪಿಸಿದೆ. ಈಗ ನನ್ನ ವಿಷಯನ ಡ್ಯಾಡ್ ಹತ್ರ ಮಾತಾಡಿ ನನ್ನ ಲೈನ್ನ ಕ್ಲಿಯರ್ ಮಾಡಿದೆ. ರಿಯಲ್ ಯು ಆರ್ ಗ್ರೇಟ್. ಅಂದ್ಕೊಂಡಿರಲಿಲ್ಲ ಗೊತ್ತಾ
ಡ್ಯಾಡ್ ಒಂದಿನ ನನ್ನ ಪ್ರೊಫೆಷನ್ನ ಮೆಚ್ಕೋತಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಎನಿವೇ ಥ್ಯಾಂಕ್ ಯು ಎಂದವನ ಮಾತು ಕೇಳಿ ಅವಳಿಗೂ ಸಂತೋಷವಾಗಿತ್ತು. ಈಗ ಹ್ಯಾಪಿನಾ ನೀವು ಕೇಳಿದಳು ಕೈಕಟ್ಟಿ. ಹ್ಯಾಪಿನಾ? ಐ ಆಮ್ ಸೋ ಹ್ಯಾಪಿ. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ತಿಳಿತಿಲ್ಲ. ಇದಕ್ಕೆಲ್ಲ ಕಾರಣ ಆಗಿರೋ ನಿನಗೆ ಥ್ಯಾಂಕ್ ಯು ಸೋ ಮಚ್ ಧಾರಿಣಿ ಎಂದವನು ಖುಷಿಯಿಂದ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡರೆ ಅವನ ಈ ದಿಢೀರ್ ಚಾರಿಗೆ ಬೆರಗಾದಳು ಹುಡುಗಿ. ಅವಳ ಎದೆ ಬಡಿತ 100ರ ಗಡಿ ದಾಟಿತ್ತು. ತುಸು ಹೊತ್ತಿನ ನಂತರ ಅವಳನ್ನು ತನ್ನಿಂದ ದೂರ ಸರಿಸಿದವನು ಅವಳ ತೋಳುಗಳನ್ನು ಹಿಡಿದು, ನಿನ್ನಿಂದ ಕಲಿಬೇಕಾಗಿರೋದು ತುಂಬ ಇದೆ. ಅಲ್ಲ, ಅದು ಹೇಗೆ ನಿನಗೆ ಇಷ್ಟೊಂದು ತಾಳ್ಮೆ ಸಂಯಮ? ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ, ಅದನ್ನು ನಿನ್ನ ನೋಡಿನೇ ಹೇಳಿರಬೇಕು. ನಿಜವಾಗ್ಲೂ ನೀನು ತುಂಬ ಬ್ರಿಲಿಯಂಟ್ ಎಂದನು. ಅವನ ಮಾತಿಗೆ ಸುಮ್ಮಗೆ ನಸುನಕ್ಕಳು ಹುಡುಗಿ. ಫ್ರೆಂಡ್ಸ್ ಎಂದು ಅನುಮಾನಿಸುತ್ತಲೇ ಅವಳ ಮುಂದೆ ಕೈ ಚಾಚಿದರು. ತುಸು ಹೊತ್ತು ಯೋಚನೆ ಮಾಡಿದವಳು ನಂತರ ನಸುನಕ್ಕು ಅವನ ಹಸ್ತದ ಜೊತೆ ಹಸ್ತ ಸೇರಿಸಿದಳು. ಇಬ್ಬರು ನಸುನಕ್ಕರು. ಅಂದಹಾಗೆ ಅದೇನು ಹೇಳಿ ಅಪ್ಪನನ್ನು ಒಪ್ಪಿಸಿದೆ ಕೇಳಿದ ಕುತೂಹಲದಿಂದ. ಇರೋದನ್ನೇ ಹೇಳಿದೆ, ಆದರೆ ಹೇಳೋ ರೀತಿಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೆ ಎಂದವಳು ಕಣ್ಪಿಡಿಗುಟ್ಟಿಸಿ ನಕ್ಕರೆ ಅವಳ ನಗುವಿನಲ್ಲಿ ಕಳೆದು ಹೋದನು ಹುಡುಗ. ನಿನ್ನ ಹತ್ರ ಒಂದು ಮಾತು ಕೇಳ. ನಮ್ಮಿಬ್ಬರ ಮಧ್ಯೆ ಯಾವ ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ. ಒಟ್ಟಿನಲ್ಲಿ ಹೆಸರಿಲ್ಲದ ಸಂಬಂಧ ನಮ್ಮದು. ಆದರೂ ನನಗೋಸ್ಕರ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ಯಾಕೆ ಕೇಳಿದೆ ಗಂಭೀರವಾಗಿ. ಯಾಕಂದರೆ ನಾನು ನಿಮ್ಮ ಹೆಂಡತಿ ಪ್ರಣವ್. ನೀವು ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಂಡ್ಬಿಟ್ರು ನಾನು ನಿಮ್ಮ ಹೆಂಡತಿ ಅನ್ನೋದು ಬದಲಾಗೋದಿಲ್ಲ ಅಲ್ವಾ? ಮದುವೆ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಆದರೆ ಮದುವೆ ಮೇಲೆ ಬಲವಾದ ನಂಬಿಕೆ ನನಗಿದೆ. ಮದುವೆ ಸಮಯದಲ್ಲಿ ಅಗ್ನಿಕುಂಡದ ಸುತ್ತ ವಧುವರರನ್ನು ಪ್ರದಕ್ಷಿಣೆ ಹಾಕಿಸಿ ಸಪ್ತಪದಿ ತುಳಿಸಿ ವೇದ ಮಂತ್ರಗಳನ್ನು ಪಠನೆ ಮಾಡೋದಕ್ಕೆ ಹೇಳ್ತಾರೆ. ಅದರ ಅರ್ಥ ಏನು ಗೊತ್ತಾ? ಬದುಕಿನಲ್ಲಿ ಏನು ಅಡೆತಡೆಗಳು ಬರಲಿ, ಒಬ್ಬರಿಗೊಬ್ಬರು ಆಧಾರವಾಗಿ ಎಲ್ಲ ಸಂಕಷ್ಟಗಳನ್ನು ಎದುರಿಸ್ತಾ ಬದುಕನ್ನು ಸಂಪನ್ನವಾಗಿ ನಡೆಸ್ತೀವಿ ಅಂತ. ಏನೇ ಕಷ್ಟ ಬಂದರೂ ನಿಮ್ಮ ಜೊತೆ ನಾನಿರ್ತೀನಿ ಅಂತ ಹೆಣ್ಣು ಗಂಡಿಗೆ ಪ್ರಮಾಣ ಮಾಡಿದರೆ, ನಿನ್ನ ಮನಸ್ಸನ್ನು ಅರ್ಥೈಸಿಕೊಂಡು ನಿನ್ನೆಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ ಅಂತ ಗಂಡು ಹೆಣ್ಣಿಗೆ ಪ್ರಮಾಣ ಮಾಡ್ತಾನೆ. ಎಲ್ಲ ಧರ್ಮದಲ್ಲೂ ಮದುವೆ ಬಗ್ಗೆ ಇರೋ ಉಕ್ತಿಗಳು ಇದೆ ಪ್ರಣವ್. ಮದುವೆ ಅಂದರೆ ನೀವು ತಿಳ್ಕೊಂಡ ಹಾಗೆ ಬರೀ ದೈಹಿಕ ಮಿಲನ ಅಲ್ಲ. ದೈಹಿಕ ಮಿಲನಕ್ಕೋಸ್ಕರನೇ ಮದುವೆ ಆಗ್ತಾರೆ ಅನ್ನೋ ನಿಮ್ಮ ಮಾತು ತಪ್ಪು. ಮದುವೆ ಅನ್ನೋದು 2 ಜೀವಗಳನ್ನು ಒಂದು ಮಾಡೋ ಪವಿತ್ರ ಬಂಧ. ದೇಹಗಳ ಮಿಲನ ಅಲ್ಲ, 2 ಹೃದಯಗಳ ಮಿಲನ. ಅಂತರಂಗದ ಬೆಸುಗೆ, ಪ್ರೀತಿ, ಕೋಪ, ತಾಪ ಎಲ್ಲವನ್ನು ಗಂಡು ಹೆಣ್ಣು ಸರಿಸಮವಾಗಿ ಹಂಚಿಕೊಂಡು ಬದುಕನ್ನು ನಡೆಸಿದಾಗ ಆ ಬದುಕು ಸುಂದರವಾದ ಬದುಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿ ಬದುಕೋಕೆ ಸಾಧ್ಯ ಇಲ್ಲ. ತನ್ನ ದುಃಖಗಳನ್ನು ಹಂಚಿಕೊಳ್ಳೋಕೆ, ಖುಷಿಯಾದಾಗ ತನ್ನ ಖುಷಿಗಳನ್ನು ಹಂಚಿಕೊಳ್ಳೋಕೆ ಒಂದು ಜೀವದ ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ಹುಟ್ಟಿಕೊಂಡ ಪವಿತ್ರವಾದ ಬಂಧ ಈ ಮದುವೆ. ಈಗಷ್ಟೇ ನೀವು ಹೇಳಿದ್ರಿ ನಾವು ಸ್ನೇಹಿತರಾಗೋಣ ಅಂತ. ಗಂಡ ಹೆಂಡತಿ ಮಧ್ಯೆ ಇರೋ ಮೊದಲ ಬಂಧ ಸ್ನೇಹನೇ ಅಲ್ವಾ? ಗಂಡ ಹೆಂಡತಿ ಅನ್ನೋ ಬಂಧಕ್ಕೆ ಸೇತುವೆ ಈ ಸ್ನೇಹನೇ ತಾನೆ. ಒಳ್ಳೆ ಸ್ನೇಹಿತರು ಮಾತ್ರ ಒಳ್ಳೆ ಗಂಡ ಹೆಂಡತಿ ಆಗೋಕ್ಕೆ ಸಾಧ್ಯ ಅಲ್ವಾ ಕೇಳಿದಳು ಅವನನ್ನೇ ನಿರೂಪಿಸುತ್ತಾ. ಬೆಚ್ಚಾದನು ಹುಡುಗ. ಅವಳ ಪ್ರೌಢಿಮೆಯ ಮಾತುಗಳನ್ನು ಅರ್ಥೈಸಿಕೊಳ್ಳಲು ಅವನಿಗೆ ತುಸು ಸಮಯವೇ ಹಿಡಿಯಿತು. ಏನಿಲ್ಲ, ಹೀಗೆ ಹೇಳಬೇಕು ಅನ್ನಿಸ್ತು ಹೇಳಿದೆ. ನೀವೇ ಇದರ ಬಗ್ಗೆ ತುಂಬ ತಲೆಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಅವರವರ ಅಭಿಪ್ರಾಯ, ಅದನ್ನು ಬದಲಾಯಿಸೋಕೆ ನಮ್ಮಿಂದ ಸಾಧ್ಯ ಇಲ್ಲ. ಮಲಗಿ, ಗುಡ್ ನೈಟ್ ಎಂದವಳು ನಸುನಕ್ಕು ಚಾಪೆ ಹಾಸಿ ಕಣ್ಮುಚ್ಚಿ ಮಲಗಿದರೆ ಇಷ್ಟು ದಿನ ತಾನು ಅಂದುಕೊಂಡಿದ್ದ ಮದುವೆಯ ಕಲ್ಪನೆಗಳು, ಸಿದ್ಧಾಂತಗಳು